ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಇದು ತಮಗೆಲ್ಲ ಗೊತ್ತಿರುವಂತೆ ರಸ್ತೆ ಸುರಕ್ಷತೆ ಅನ್ನೋದು ಮತ್ತು ಪ್ರಯಾಣಿಕರ ಸುರಕ್ಷತೆ ಅನ್ನೋದು ಭಾಳ ಪ್ರಾಮುಖ್ಯವಾದ ಕೆಲಸ. ಒಂದು ಚಾಲಕರ ಒಂದು ಸಣ್ಣ ಏಕಾಗ್ರತೆ ಭಂಗದಿಂದ ಆಕ್ಸಿಡೆಂಟ್ಗಳು ಪದೇ ಪದೇ ಆಗುವುದನ್ನು ನಾವು ನೋಡ್ತಾ ಇರ್ತೀವಿ. ನಮ್ಮ ವಿಭಾಗದಲ್ಲಿ ಜನವರಿ 26ಕ್ಕಿಂತ ಹಿಂದಿನ ತಿಂಗಳುಗಳಲ್ಲಿ ಅಂದರೆ 2 ವರ್ಷದ ಒಂದು ಅಂಕಿ ಸಂಖ್ಯೆಗಳನ್ನು ನೋಡಿದಾಗ ಪ್ರತಿ ತಿಂಗಳು 3 ರಿಂದ 4 ಆಕ್ಸಿಡೆಂಟ್ಗಳು ಆಗೋದನ್ನು ನಾವು ಗಮನಿಸಿ, ಅದಕ್ಕೆ ಈ ಆಕ್ಸಿಡೆಂಟ್ಗಳನ್ನು ತಡೆಯೋಕ್ಕೆ ಏನು ಮಾಡಬೇಕು ಅನ್ನುವಂಥ ಒಂದು ಯೋಚನೆಯನ್ನು ಮಾಡಿದಾಗ ಚಾಲಕರು ಏಕಾಗ್ರತೆ ಭಂಗ ಆಗದಂಥ ವಿಷಯಗಳನ್ನು ಅವಾಯ್ಡ್ ಮಾಡಿದರೆ ಈ ಆಕ್ಸಿಡೆಂಟ್ಗಳನ್ನು ತಡೆಯಬಹುದು ಅಂತ ಹೇಳ್ಬಿಟ್ಟು ಅವ್ರಿಗೆ ಕೇವಲ ನೀನು ಆಕ್ಸಿಡೆಂಟ್ ಮಾಡಿದರೆ ಆ್ಯಕ್ಷನ್ ತೊಗೊಳ್ತೀವಿ, ಹಂಗಾಗತ್ತೆ ಹಿಂಗಾಗತ್ತೆ, ನಾವು ಕಾಂಪೆನ್ಸೇಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಆ ಒಂದು ವಿಷಯಗಳನ್ನು ತಿಳಿಸದೆ ಈ ಒಂದು ಚಾಲಕರಿಗೆ ಅವರು ಸ್ಟೇರಿಂಗ್ ಮೇಲಿದ್ದಾಗ ಚಾಲನೆ ವಾಹನವನ್ನು ನಡೆಸ್ತಾ ಇರುವಾಗ ಅವರ ಹಿಂದೆ ಕೂತಂಥ 60 ರಿಂದ 70 ಜನರ ಮತ್ತು ಅವರ ರಸ್ತೆ ಮೇಲೆ ಗಾಡಿ ಹೋಗುವಾಗ ರಸ್ತೆ ಮೇಲಿರುವಂಥ ರಸ್ತೆ ಉಪಯೋಗಿಸುವವರ ಜೀವದ ರಕ್ಷಣೆ ಹೊಣೆ ಅವರ ಮೇಲಿದೆ ಅನ್ನೋದನ್ನು ಅವರಿಗೆ ಕಳೆದ 5-6 ತಿಂಗಳುಗಳಿಂದ ಅವರಿಗೆ ಇಂಡಿವಿಜುವಲ್ ಡ್ರೈವರ್ಗಳಿಗೆ ನಾವು ತಿಳುವಳಿಕೆ ನೀಡ್ತಾ ಇದ್ದೀವಿ. ಯಾಕಂದರೆ ಇದನ್ನು ಅವ್ರಿಗೆ ಯಾವ ರೀತಿ ಹೇಳಿದ್ದೀವಿ ಅಂದರೆ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತೀವಿ. ವೈದ್ಯೋ ನಾರಾಯಣ ಹರಿ ಅಂದರೆ ರೋಗಿಯ ಪಾಲಿಗೆ ಚಾಲಕರೇ, ರೋಗಿಯ ಪಾಲಿಗೆ ಡಾಕ್ಟ್ರೇ, ವೈದ್ಯರೇ ಏನು ದೇವರಿದ್ದಂಗೆ, ಅದೇ ಥರ ನಮ್ಮ ಚಾಲಕರು ಪ್ರಯಾಣಿಕರ ಪಾಲಿಗೆ ಒಬ್ಬ ಸುರಕ್ಷಿತ ಚಾಲಕನೇ ದೇವರು, ಅಂದರೆ ಅವನೇ ಹೀರೋ ಅನ್ನುವಂಥದ್ದು ಅವರಿಗೆ ಮನವರಿಕೆ ಮಾಡಿಕೊಡುವ ಉದ್ದೇಶದಿಂದ ಈ ಹೀರೋ ಆನ್ ವೀಲ್ಸ್ ಎಂಬ ಕಾನ್ಸೆಪ್ಟನ್ನು ನಾವು ಕಳೆದ 5-6 ತಿಂಗಳುಗಳಿಂದ ಡೆವಲಪ್ ಮಾಡಿ ಅವುಗಳಿಗೆ ಬೇರೆ ಬೇರೆ ಅಂದರೆ ಅವರು ಹೀರೋ ಅಂತ ಹೇಳ್ಬಿಟ್ಟು ಆ ಸ್ಟೇರಿಂಗ್ ಮೇಲೆ ಕೂತಾಗ ಅವ್ರಿಗೆ ಭಾವನೆ ಬರಬೇಕು, ನಾನು ಹೀರೋ ಅಂದರೆ ಹೀರೋ ಥರನೇ ಇರಬೇಕು, ನಾನು ಸುರಕ್ಷಿತವಾಗಿ ಚಾಲನೆ ಮಾಡಬೇಕು ಬಸ್ಸನ್ನು, ಮತ್ತು ಯಾವುದೇ ಪ್ರಯಾಣಿಕರ ಜೊತೆಗೆ ಚೆನ್ನಾಗಿ ವರ್ತಿಸಬೇಕು ಅನ್ನೋದನ್ನು ಅವರಿಗೆ ಮನವರಿಕೆ ಆಗಲಿ ಅಂತ ಹೇಳ್ಬಿಟ್ಟು ಪ್ರಪ್ರಥಮವಾಗಿ ನಮ್ಮ ವಿಭಾಗದಲ್ಲಿ 600 ಚಾಲಕರಿದ್ದರು. ಆ 600 ಚಾಲಕರಲ್ಲಿ 316 ಚಾಲಕರು ಅವರ ಸೇವೆಯಲ್ಲಿ, ಅವ್ರ ಸೇವೆ 5 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, 20 ವರ್ಷ ಇರ್ಬೋದು, 30 ವರ್ಷ ಇರ್ಬೋದು. 316 ಚಾಲಕರು ಸೇವೆಯಲ್ಲಿ, ಅವರ ಒಂದು ಸೇವೆಯಲ್ಲಿ ಒಂದು ಆಕ್ಸಿಡೆಂಟ್ಗಳನ್ನು ಮಾಡದೇ ಇರೋರನ್ನ ಫಸ್ಟ್ ನಾವು ಗುರುತಿಸಿದ್ವಿ. ಆ ಗುರುತಿಸಿ ಅವರಿಗೆ ಪ್ರಪ್ರಥಮವಾಗಿ ಅಕ್ಟೋಬರ್ನಲ್ಲಿ ನಾವು ಅವರಿಗೆ ಹೀರೋ ಆನ್ ವೀಲ್ಸ್ ಎಂಬ ಪ್ರಮಾಣ ಪತ್ರವನ್ನು ಕೊಟ್ಟಿವಿ. ಆ ಒಂದು ಪ್ರಮಾಣ ಪತ್ರ ಕೊಟ್ಟ ಮೇಲೆ ಯಾರು ಆಕ್ಸಿಡೆಂಟ್ ಮಾಡಿಲ್ಲ ಅವರು ಮುಂದೇನೂ ಆಕ್ಸಿಡೆಂಟ್ ಮಾಡಿಲ್ಲ ಅನ್ನೋದು ಅವರಿಗೆ ಮನವರಿಕೆ ಆಯಿತು. ಆಮೇಲೆ ಆ ಆಕ್ಸಿಡೆಂಟ್ ಫ್ರೀ ಡ್ರೈವರ್ಗೆ ನಾವು ಹೀರೋ ಆನ್ ವೀಲ್ಸ್ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದನ್ನು ಬೇರೆ ಚಾಲಕರು ಕೂಡ ಅವರು ಆಕ್ಸಿಡೆಂಟ್ ಮಾಡೇ ಇಲ್ಲ, ಅವ್ರಿಗೆ ಈ ಥರ ಒಂದು ಹೀರೋ ಆನ್ ವೀಲ್ಸ್ ಅಂತ ಬಿರುದು ಬಂತು, ನಾವು ಕೂಡ ಮುಂದೆ ಆಕ್ಸಿಡೆಂಟ್ ಮಾಡಬಾರ್ದು ಅನ್ನೋದು ಅವರಿಗೆ ತಿಳುವಳಿಕೆ ಬಂತು ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತದೆ. ಅದಾದಮೇಲೆ ನಾವು ಇದನ್ನು ಆ ಒಂದು ಹಂತದಲ್ಲೇ ಕೈ ಬಿಡದೆ ಮುಂದಿನ ಹಂತಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಒಯ್ಯಬೇಕಂತ ಹೇಳ್ಬಿಟ್ಟು ಎಲ್ಲ ಚಾಲಕರಿಗೆ ಗುರುತಿನ ಚೀಟಿ ಕೊಟ್ಟಿವಿ. ನಮ್ಮ ಸ್ಟೇರಿಂಗ್ ಮೇಲೆ ಇದ್ದಾಗ ಅವನು ಒಂದು ಗುರುತಿನ ಚೀಟಿ ಹಾಕ್ಕೋಬೇಕು. ಆ ಗುರುತಿನ ಚೀಟಿನಲ್ಲಿ ನಾವು ಗುರುತಿನ ಚೀಟಿನಲ್ಲಿ ಅವರ ಚಾಲಕರ ಒಂದು ಸ್ಟೇರಿಂಗ್ ಮೇಲೆ ಕೂತದ ಫೋಟೋ ಇದೆ, ಅದ್ರ ಕೆಳಗಡೆ ಹೀರೋ ಆನ್ ವೀಲ್ಸ್ ಅಂತ ಬರೆದಿದ್ದೀವಿ. ಹೀರೋ ಆನ್ ವೀಲ್ಸ್ ಅಂದರೆ ಅದರ ಅರ್ಥ ಏನಂದರೆ ಸುರಕ್ಷಿತ ಚಾಲಕ, ಪ್ರಯಾಣಿಕರ ಮತ್ತು ರಸ್ತೆ ಉಪಯೋಗಿಸುವ ಜೀವ ರಕ್ಷಕ ಅಂತ ಹೇಳ್ಬಿಟ್ಟು ಅವನಿಗೆ ಪ್ರತಿ ಕ್ಷಣನೂ ಅವನಿಗೆ ಮನವರಿಕೆ ಆಗಲಿ, ಅದನ್ನು ಅವನ ಮೈಂಡ್ನಲ್ಲಿ ಇಟ್ಕೊಂಡು ಚಾಲನೆ ಮಾಡಿದರೆ ಅವನಿಗೆ ಏಕಾಗ್ರತೆ ಭಂಗ ಆಗಲ್ಲ ಅನ್ನೋದು ಒಂದು ಈ ID ಕಾರ್ಡ್ ಮಾಡಿದ್ವಿ. ಇದು ID ಕಾರ್ಡ್ ಮಾಡಿದೆ, ಅದ್ರ ಜೊತೆಗೆ ಬಸ್ಸಿನ ಡ್ರೈವರ್ ಕೊಳ್ತಾನಂದ್ರೆ ಅದರ ಹಿಂದ್ಗಡೆ ಅವನಿಗೆ ಇದೇ ಥರ ಒಂದು ಸ್ಟಿಕ್ಕರ್ ಅಂಟಿಸಿದ್ದೀವಿ. ವಿಜುವಲ್ ಆಗಿ ಸ್ಟಿಕ್ಕರ್ ಅಂಟಿಸಿ ಅದರಲ್ಲೂ ಕೂಡ ಹೀರೋ ಆನ್ ವೀಲ್ಸ್ ಅಂದರೆ ಇಲ್ಲಿ ಕುಂತಂಥವನು ಪ್ರಯಾಣಿಕರಿಗೂ ಕೂಡ ಅದು ಅನಿಸ್ಬೇಕು, ನಮ್ಮ ಬಸ್ ಚಾಲಕ ಹೀರೋ, ಅವನು ಯಾವುದು ಆಕ್ಸಿಡೆಂಟ್ ಮಾಡಲ್ಲ ಅನ್ನೋದು ಹೇಳಬೇಕು. ಅದ್ರ ಜೊತೆಗೆ ನಾನು ಹೀರೋ ಇದ್ದೀನಿ, ನಾನು ಇನ್ನೂ ಹೆಚ್ಚಿನ ಜವಾಬ್ದಾರಿಯಿಂದ ನಾನು ಏಕಾಗ್ರತೆಯಿಂದ ಚಾಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಸ್ಟಿಕ್ಕರ್ ಅಂಟಿಸಿ ಇಂಡಿವಿಜುವಲ್ ಎಲ್ಲ ಡ್ರೈವರ್ಗೂ, ನಮ್ಮ ವಿಭಾಗದಲ್ಲಿ ವಿಜಯನಗರ ವಿಭಾಗದಲ್ಲಿ ಎಷ್ಟು ಡ್ರೈವರ್ಗಳಿದ್ದಾರೆ ಎಲ್ಲರಿಗೂ ಕೂಡ ಈ 3 ಕಾನ್ಸೆಪ್ಟನ್ನು ನಿಮಗೆ ಬಿರುದು ಕೊಟ್ಟಿದ್ದೀವಿ, ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ, ಹೀರೋ ಆನ್ ವೀಲ್ಸ್ ಅಂತ ಹೇಳ್ಬಿಟ್ಟು ID ಕಾರ್ಡ್ ಹಾಕಿದ್ದೀವಿ, ಆಮೇಲೆ ಬಸ್ನಲ್ಲಿ ಸ್ಟಿಕ್ಕರ್ ಹಾಕಿದ್ದೀವಿ. ನೀವು ಹೀರೋ ಥರನೇ ನಿಮ್ಮದು ಬಿಹೇವಿಯರ್ ಇರಬೇಕು, ಹೀರೋ ಥರನೇ ನಿಮ್ಮ ಚಾಲನೆ ಇರಬೇಕು, ನೀವು ಹೀರೋ ಥರನೇ ನಿಮ್ಮ ಜವಾಬ್ದಾರಿ ಹೆಚ್ಚಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಅದೆಲ್ಲ ಅವರಿಗೆ ಮನವರಿಕೆ ಆಗಿದೆ ಅಂತ ಗೊತ್ತಾದ ಮೇಲೆ ನಾವು 1/1/2026ಕ್ಕೆ ಅನ್ವಯವಾಗುವಂತೆ ನಮ್ಮ ವಿಭಾಗದ ಯಾವುದೇ ವಾಹನಗಳು
ಅಪಘಾತ ಸಂಭವಿಸಬಾರದು ಅಂತ ಹೇಳ್ಬಿಟ್ಟು ಅವರಿಗೆ ಮೊದಲೇ ಬ್ರೇನ್ ವಾಶ್ ಮಾಡಿದ್ವಿ. ಆ ಥರ ನಾವು ಅಭಿಯಾನವನ್ನು 1/1/26 ಜೀರೋ ಆಕ್ಸಿಡೆಂಟ್ ಅಭಿಯಾನವನ್ನು ಪ್ರಾರಂಭಿಸಿದ್ದೀವಿ. ಇಲ್ಲಿವರೆಗೂ ಈಗ ಮಾರ್ಚ್ 5ನೇ ತಾರೀಕು ಅಥವಾ 6ನೇ ತಾರೀಕಿನಲ್ಲಿದ್ದೀವಿ. ಇಲ್ಲಿವರೆಗೂ ಕೇವಲ ಒಂದು ಲಘು ಅಪಘಾತ ಮಾತ್ರ ನಮ್ಮ ವಿಜಯನಗರ ವಿಭಾಗದಲ್ಲಿ ಆಗಿದೆ. ಈಗಾಗಲೇ ನಾನು ಹೇಳ್ದಂಗೆ ಹಿಂದಿನ ಅವಧಿಯಲ್ಲಿ ಪ್ರತಿ ತಿಂಗಳು 3ರಿಂದ 4 ಅಪಘಾತಗಳಾಗ್ತಿದ್ದು, ಅವುಗಳನ್ನು ತಪ್ಪಿಸಿ ನಮ್ಮ ಚಾಲಕರು ಭಾಳಷ್ಟು ನಮ್ಮ ನಿರೀಕ್ಷೆ ಮೀರಿ ಅವ್ರಿಗೇನಾಗಿದೆ ಅಂದರೆ, ನಾನು ಚೆನ್ನಾಗಿ ಏಕಾಗ್ರತೆಯಿಂದ ಚಾಲಕ ವೃತ್ತಿ ನಿರ್ವಹಿಸಬೇಕು ಅಂತ ಅವ್ರಿಗೆ ಮನವರಿಕೆ ಆಗಿದೆ. ಹೀಗಾಗಿ ನನಗೆ ನಿರೀಕ್ಷೆ ಮೀರಿದ ಸ್ಪಂದನೆ ಬಂದಿದೆ. ಈ ಒಂದು ಸಂದರ್ಭದಲ್ಲಿ ಪ್ರಯಾಣಿಕರು ಸಹ ನಮ್ಮ ಬಸ್ಗಳನ್ನು ಉಪಯೋಗಿಸುವಾಗ, ರಸ್ತೆಯನ್ನು ಉಪಯೋಗಿಸುವಾಗ ಅವರ ಸುರಕ್ಷತೆಯನ್ನು ಅವರು ಕಾಪಾಡ್ಕೋಬೇಕು. ಈ ಒಂದು ಅಭಿಯಾನಕ್ಕೆ ಅವರು ಕೂಡ ಸಹಕರಿಸಬೇಕು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಅಂದರೆ, ನಮ್ಮದು KSRTC ಅಥವಾ ನಮ್ಮ ನಿಗಮದ ನಮ್ಮ ವಿಭಾಗಗಳ ಪ್ರಮುಖ ಅಂಶಗಳಂದರೆ, ಒಂದು ಬಸ್ಸು, ಎರಡನೇದ್ದು ಚಾಲಕ ನಿರ್ವಾಹಕರು. ಈ ಬಸ್ಸುಗಳನ್ನು ಕೂಡ ನಮ್ಮಲ್ಲಿ ಪರಿಸ್ಥಿತಿ ಅಂದರೆ ಹಳೆಯ ವಾಹನಗಳು ನಮ್ಮಲ್ಲಿ ಭಾಳಷ್ಟಿದೆ. ಆ ಹಳೆಯ ವಾಹನಗಳನ್ನು ರಸ್ತೆ ಮೇಲೆ ಕೆಟ್ಟು ನಿಲ್ಲದಂತೆ ಅಥವಾ ಸ್ಥಿತಿಗತಿಯನ್ನು ಸುಧಾರಣೆ ಮಾಡೋದು ಕೂಡ ಭಾಳ ಪ್ರಾಮುಖ್ಯ ಅನ್ನೋದನ್ನು ನಾವು ಕಳೆದ 5-6 ತಿಂಗಳುಗಳಿಂದ ನಮ್ಮ ಎಲ್ಲ ತಾಂತ್ರಿಕ ಸಿಬ್ಬಂದಿಗಳು ಮತ್ತು ನಮ್ಮ ಘಟಕದ ಮಟ್ಟದ ಎಲ್ಲ ಅಧಿಕಾರಿಗಳೊಂದಿಗೆ ಸಭೆ ಮಾಡಿದಾಗ ಅವರು ನಮ್ಮ ಹಳೆಯ ವಾಹನಗಳಿಗೆ ಬಿಡಿಭಾಗಗಳ ಮತ್ತು ಅವರಿಗೆ ಕೆಲಸ ಮಾಡಲು ಟೂಲ್ಸ್ಗಳ ಅವಶ್ಯಕತೆ ಇದೆ ಅನ್ನೋ ನನ್ನ ಗಮನಕ್ಕೆ ತಂದಾಗ, ಎಲ್ಲ ಹಳೆಯ ವಾಹನಗಳಿಗೆ ನಿಮಗೆ ಏನು ಬಿಡಿಭಾಗಗಳು ಬೇಕು, ನಿಮಗೆ ಕೆಲಸ ಮಾಡಲು ಏನು ಪರಿಕರಗಳು ಬೇಕು ಅವುಗಳನ್ನು ಒದಗಿಸ್ಕೊಡ್ತೀನಿ. ವಾಹನಗಳನ್ನು ಸುಸ್ಥಿತಿಯಲ್ಲಿಡಲು ನೀವೆಲ್ಲರೂ ಬದ್ಧರಾಗಿ ಕೆಲಸ ಮಾಡಬೇಕು ಅಂತ ಹೇಳಿದಾಗ, ನಮ್ಮ ತಾಂತ್ರಿಕ ಸಿಬ್ಬಂದಿಗಳು ಸಹ ನಮ್ಮ ನಿರೀಕ್ಷೆಯಂತೆ ಎಲ್ಲ ವಾಹನಗಳನ್ನು ಭಾಳಷ್ಟು ಉತ್ತಮ ರೀತಿಯಲ್ಲಿ, ಹಳೆಯ ವಾಹನಗಳಿದ್ದರೂ ಅದು ಸವಾಲಿನ ಕೆಲಸ. 10 ಲಕ್ಷ ಆದಮೇಲೆ ಆ ವಾಹನಗಳನ್ನು ನಾವು ಹಿಂದಿನ ಕಾಲದಲ್ಲಿ ಸ್ಕ್ರ್ಯಾಪ್ ಮಾಡ್ತಾ ಇದ್ವಿ. ಈಗ ಅನಿವಾರ್ಯವಾಗಿ ಆ ಬಸ್ಗಳನ್ನು ನಾವು ರೋಡ್ ಮೇಲೆ ಇಳಿಸುವಂಥ ಪರಿಸ್ಥಿತಿ ಇದೆ. ಆದ್ದರಿಂದ ಆ ವಾಹನಗಳನ್ನು ಕೂಡ ನಾವು ಸರಿ ಮಾಡಬೇಕಂತ ಕೇಳಿಕೊಂಡಾಗ ನಮ್ಮ ತಾಂತ್ರಿಕ ಸಿಬ್ಬಂದಿಗಳು ನಮ್ಮ ನಿರೀಕ್ಷೆ ಮೀರಿ ಅವರು ಸ್ಪಂದನೆ ನೀಡಿದ್ದಾರೆ. ಸ್ಪಂದನೆ ನೀಡಿದ್ರಿಂದ ಈ ಒಂದು ಬ್ರೇಕ್ ಡೌನ್ ಅಂತೀವಿ ನಾವು, ರಸ್ತೆ ಮೇಲೆ ಕೆಟ್ಟು ನಿಲ್ಲುವಂಥ ವಾಹನಗಳಿಗೆ ನಾವು ಅವಘಡ ಅಂತೀವಿ ಅಥವಾ ಬ್ರೇಕ್ ಡೌನ್ ಅಂತೀವಿ. ಆ ಜೀರೋ ಬ್ರೇಕ್ ಡೌನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಹಿಂದೆಲ್ಲ ಪೂರ್ವ ತಯಾರಿ ಡಿಸೆಂಬರ್ವರೆಗೂ ಮಾಡಿಕೊಂಡು 1/1/26 ಜೀರೋ ಬ್ರೇಕ್ ಡೌನ್ ಇರಬೇಕು, ನಮ್ಮ ವಾಹನಗಳು ರಸ್ತೆ ಮೇಲೆ ಕೆಟ್ಟು ನಿಲ್ಲಬಾರ್ದು ಅಂತ ಅವರಿಗೆ ಮನವರಿಕೆ ಮಾಡಿಕೊಟ್ಟ ಮೇಲೆ ಪ್ರತಿ ತಿಂಗಳು 25 ಅಂದಾಜು ಸರಾಸರಿ 25 ಆಗ್ತಾಯಿತ್ತು ಡಿಸೆಂಬರ್ ಅಥವಾ ಅದರ ಹಿಂದಿನ ಒಂದು ತಿಂಗಳುಗಳಲ್ಲಿ. ಜನವರಿನಲ್ಲಿ ಮತ್ತು ಫೆಬ್ರವರಿನಲ್ಲಿ ಕೇವಲ ಪ್ರತಿ ತಿಂಗಳು 3 ಆಗಿದೆ. ಅಂದರೆ ಭಾಳಷ್ಟು ನಾವು ಏನು ನಿರೀಕ್ಷೆ ಮಾಡಿದ್ವಿ ಜೀರೋ ಬ್ರೇಕ್ ಡೌನ್ ಅನ್ನೋದನ್ನು ನಮ್ಮ ತಾಂತ್ರಿಕ ಸಿಬ್ಬಂದಿಗಳು, ನಮ್ಮ ಕೆಳ ಹಂತದ ಅಧಿಕಾರಿಗಳು, ಡಿಪೋ ಮ್ಯಾನೇಜರ್ಗಳು ಭಾಳಷ್ಟು ಶ್ರಮವಹಿಸಿ ಕೆಲಸ ಮಾಡಿದ್ದರಿಂದ ನಾವು 2 ಅಭಿಯಾನಗಳಲ್ಲಿ, ಒಂದು ಜೀರೋ ಆಕ್ಸಿಡೆಂಟು ಹೀರೋ ಆನ್ ವೀಲ್ಸು, ಅದು ಸುರಕ್ಷತೆಗೆ ಸಂಬಂಧಪಟ್ಟಂಗೆ, ಆಮೇಲೆ ನಮ್ಮ ವಾಹನ ಸ್ಥಿತಿಗಳನ್ನು ಸುಧಾರಿಸಲು ನಾವು ಕೈಗೊಂಡ ಕ್ರಮ ಅಂದರೆ ಜೀರೋ BD ಅಥವಾ ಜೀರೋ ಬ್ರೇಕ್ ಡೌನ್ ಅಭಿಯಾನ ಕೂಡ 25 ಇರುವಂಥ ಅವಘಡಗಳ ಸಂಖ್ಯೆ ಈಗ 3ಕ್ಕೆ ಬಂದಿದೆ. ಅಂದರೆ ಅದು ಭಾಳಷ್ಟು ಒಂದು ನಮ್ಮ ಕೆಳ ಹಂತದ ಸಿಬ್ಬಂದಿಗಳು ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಅದು ಒಂದು ಸಾಕ್ಷಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲೂ ಕೂಡ ನಾವು ಏನು ಅಂದ್ಕೊಂಡಿದ್ದೀವಿ ಅದಕ್ಕೆ ನಾವು ಮತ್ತು ನಮ್ಮ ಸಿಬ್ಬಂದಿಗಳು ಬದ್ಧರಾಗಿದ್ದಾರೆ ಜೀರೋ ಆಕ್ಸಿಡೆಂಟು ಮತ್ತು ಜೀರೋ ಬ್ರೇಕ್ ಡೌನ್ ಅಭಿಯಾನಕ್ಕೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಈ ಒಂದು ಕೆಲಸಕ್ಕೆ ಏನು ಮಾಧ್ಯಮಗಳಲ್ಲಿ ಈ ಒಂದು ಪ್ರಸಾರ ಆದರೆ ನಮ್ಮ ಸಿಬ್ಬಂದಿಗಳಿಗೂ ಕೂಡ ಇನ್ನೂ ಒಂದು ಅದಕ್ಕೆ ಪ್ರೇರಣೆ ಆಗುತ್ತೆ. ನಾವು ಈ ಕೆಲಸ ಏನು ಮಾಡ್ತಾ ಇದ್ದೀವಿ ಆ ಕೆಲಸಕ್ಕೆ ಭಾಳಷ್ಟು ಮನ್ನಣೆ, ಗುರುತು ಮತ್ತು ರಿಕಗ್ನಿಷನ್ ಸಿಕ್ಕಿದೆ ಅಂತ ಅನಿಸಿ ಅವರು ಇನ್ನೂ ಒಂದು ಆ ಕೆಲಸದಲ್ಲಿ ಬದ್ಧತೆ ಮತ್ತು ನೈಪುಣ್ಯತೆಯನ್ನು ಅಳವಡಿಸ್ಕೊಡ್ತಾರಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಪ್ರಧಾನ ಅನ್ನೋದು ಮೊದಲನೇ ಆದ್ಯತೆ ಸರ್. ಆಮೇಲೆ ಯಾವಾಗಲೂ ಶಾಂತಿಯಿಂದ ಇರಬೇಕು. ಆಮೇಲೆ ಯಾರೋ ಒಬ್ರು ಬಂದ ಅರ್ಜೆಂಟ್ ಅಂತಾರೆ, ಅದು ಯಾವುದು ತಲೆಗೂಡದಲ್ಲಿ ಚೆನ್ನಾಗಿ ನಾವು ನಿಧಾನವಾಗಿ ನಡೆಸಿದ್ರೆ ಡಿಪಾರ್ಟ್ಮೆಂಟ್ಗೂ ಮತ್ತು ನಮಗೂ ನಮ್ಮ ಫ್ಯಾಮಿಲಿಗೂ ಎಲ್ಲರಿಗೂ ಚೆನ್ನಾಗಾಗುತ್ತೆ ಅನ್ನೋದು ಒಂದು ಆಸೆ. ಹೌದು ಸರ್, ತುಂಬ ಚೆನ್ನಾಗಿ ಸರ್. ನಾವು ಇಡೀ 31 ವರ್ಷದಲ್ಲಿ ನಾವೇನು ಮಾಡಿದೀವೋ ಈ ಥರ ಎಕ್ಸ್ಪೆರಿಮೆಂಟ್ ಯಾರು ಮಾಡಿರಲಿಲ್ಲ, ನಾನು ನೋಡಿನೂ ಇಲ್ಲ. ಇದೇ ಬಂದ ಮೇಲೆ ನಮ್ಮನ್ನ ಗೊತ್ತು ಮಾಡಿ ಕೊಟ್ಟಿದ್ದಾರೆ ಸರ್. ಸಾರ್ ಹೇಳಿದ್ರು ನಮಗೆ ಈ ರೀತಿ ಹಿಂಗಿದೆ, ಜೀರೋ ಬ್ರೇಕ್ ಡೌನು ಮತ್ತು ಈ ಥರ ಮಾಡಬೇಕಪ್ಪ ಅಂತ. ಅದು ನಮಗೊಂದು ಪ್ರೇರಣೆ ಆಗಿ ತುಂಬ ಚೆನ್ನಾಗಾಗಿದೆ ಸರ್. ನಮಗೆ ಎಂ ಸುರೇಶ್ ಅಂತ, ಬಿಲ್ಲಿ ಸಂಖ್ಯೆ 1227. ನಾವು ಇದು ನೋಡಿದ ಮೇಲೆ ತುಂಬಾ ಖುಷಿಯಾಗಿದೆ ಸರ್.
ಭಯಂಕರ ಖುಷಿ ಅಂದರೆ ಅದು ಹೇಳಕ್ಕೆ ಇರೋದು ಅಷ್ಟು ಸಂತೋಷ ಆಗಿದೆ ಸರ್. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.